ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಮನೆಯಲ್ಲಿ ಎಷ್ಟೇ ಸರಿಯಾಗಿ ಅನ್ನನ ಮಾಡಿದ್ರುನುವೆ ಸ್ವಲ್ಪನಾದ್ರೂ ಉಳ್ದಿರತ್ತೆ. ಆ ತರ ಉಳ್ದಿರೋ ಅನ್ನನ ಬಿಸಾಕೋ ಬದಲಾಗಿ ಯಾವ ರೀತಿಯಾಗಿ ಅದರಿಂದ ಸ್ನಾಕ್ಸ್ ನ ಮಾಡಬಹುದು ಅಂತ ಇವತ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ ಹತ್ರ ಒಂದ್ ಬೌಲ್ ಅನ್ನ ಉಳ್ದಿದೆ ಅಂತ ಅಂದ್ರೆ ಸಾಕು. ಅದು ರಾತ್ರಿದಾದ್ರೂ ಸರಿ, ಮಧ್ಯಾಹ್ನದಾದ್ರೂ ಸರಿ, ಉಳ್ದಿರೋ ಅನ್ನನ ಬಿಸಾಕೋದಕ್ ಹೋಗ್ಬೇಡಿ. ಈ ರೀತಿಯಾಗಿರುವಂತಹ ಸ್ನಾಕ್ಸ್ ನ ಮಾಡಿ. ಇದು ಟೀ ಜೊತೆಗೆ ತುಂಬಾನೇ ಚೆನ್ನಾಗಿರತ್ತೆ. ಇದ್ರ ಜೊತೆ ಕೆಚಪ್ ಅಥವಾ ಕೊಕೊನಟ್ ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರತ್ತೆ. ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೇನೆ 1 ಕಪ್ ಆಗುವಷ್ಟು ಅಕ್ಕಿ ಪುಡಿನ ತಗೊಂಡಿದ್ದೀನಿ. ಮತ್ತೆ ಉಳಿದಿರುವಂತಹ 1 ಬೌಲ್ ಅನ್ನ ಕೂಡ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ ನ ವಿಡಿಯೋ ಹೋಗ್ತಾ ನಾನು ಹೇಳ್ತೀನಿ. ಇವಾಗ ಫಸ್ಟ್ ಗೆ ಒಂದು ಮಿಕ್ಸಿ ಜಾರ್ ನ ತಗೊಂಡು ಅದರಲ್ಲಿ ಒಂದ್ ಸ್ವಲ್ಪ ಅನ್ನನ ಹಾಕೊಳ್ಳಿ. ಹಾಗೇನೆ ಯಾರಾದ್ರೂ ಹೊಸಬ್ರು ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ರುಬ್ಕೊಳ್ಳೋಣ. ದೋಸೆ ಹಿಟ್ಟನ್ನೆಲ್ಲ ಹೇಗ್ ರುಬ್ತೀವಲ್ವ ಅದೇ ರೀತಿಯಾಗಿ ಇದನ್ನ ರುಬ್ಕೋಬೇಕಾಗತ್ತೆ. ಆತರ ಇದನ್ನ ರುಬ್ಕೊಂಡ್ ಬಂದ್ಬಿಡ್ತೀನಿ ನಾನು. ನೋಡಿ, ಇವಾಗ ನೀಟಾಗಿ ರುಬ್ಕೊಂಡಿದ್ದಾಗಿದೆ. ಇದನ್ನ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ನಾವ್ ಎಷ್ಟೇ ಸರಿಯಾಗಿ ಮನೆಯಲ್ಲಿ ಅನ್ನ ಮಾಡಿದ್ರು ಎಷ್ಟಾದ್ರೂ ಒಂದ್ ಸ್ವಲ್ಪನಾದ್ರೂ ಅನ್ನ ಉಳ್ದಿರತ್ತಲ್ವಾ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ ಮನೆಯಲ್ಲಿ ಏನಾದ್ರೂ ಅನ್ನ ಉಳಿತಾ ಇದೆ ಅಥವಾ ತುಂಬಾ ಜಾಸ್ತಿನೇ ಅನ್ನ ಉಳಿತಾ ಇದೆ ಅಂತ ಅಂದ್ರೆ ನೀವು ಈ ತರ ಮಾಡ್ಕೋಬಹುದು. ನಾನು ಸುಮಾರು ಇದ್ರಲ್ಲಿ ಒಂದು 10 ರಿಂದ 12 ಬೋಂಡ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ. ಈ ಗೋಲಿ ಬಜೆ ಎಲ್ಲ ತಿಂತೀವಲ್ವಾ, ಅದು ಸ್ವಲ್ಪ ಸಾಫ್ಟ್ ಆಗಿರತ್ತೆ. ಇದು ತುಂಬಾನೇ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ತುಂಬಾ ಸಾಫ್ಟ್ ಆಗಿರತ್ತೆ. ಸೊ ಇವಾಗ ಅದನ್ನೆಲ್ಲ ನಾವು ರುಬ್ಬಿಟ್ಕೊಂಡಿರುವಂತಹ ಅನ್ನ ಏನಿದೆ ಅದನ್ನ ಹಾಕಿದ್ದಾಗಿದೆ. 1 ಕಪ್ ಆಗುವಷ್ಟು ಅಕ್ಕಿ ಪುಡಿನೂ ಹಾಕಿದ್ದಾಗಿದೆ. ನಂತರ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದೀನಿ. 1 ಈರುಳ್ಳಿನ ಹಾಕೊಂಡಿದೀನಿ. ನಿಮ್ಗೆ ಏನಾದ್ರೂ ಈರುಳ್ಳಿ ತುಂಬಾ ಇಷ್ಟ ಪಡ್ತೀರಾ ಅಂತ ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಹಾಕೊಳ್ಬಹುದು. ಹಾಗೇನೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಏನಿತ್ತು ಅದನ್ನ ಕೂಡ ಸೇರಿಸ್ಕೊಂಡಿದೀನಿ. ಇವಾಗ ನಾವ್ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋಬೇಕಾಗತ್ತೆ. ನಿಮ್ಗೆ ಅಕಸ್ಮಾತ್ ಓಂಕಾಳೆಲ್ಲ ತಿಂದ ಅಭ್ಯಾಸ ಇದೆ ಅಂತ ಅಂದ್ರೆ ನೀವು ಅಜ್ವೈನ್ ಅಂತ ಏನ್ ಕರಿತೀವಿ ಅದನ್ನ ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಬರೀ ಜೀರಿಗೆ ಮಾತ್ರ ಹಾಕಿದ್ದೀನಿ. ನಿಮ್ಗೆ ಏನಾದ್ರೂ ಇಷ್ಟ ಇತ್ತು ಆ ಫ್ಲೇವರ್ ಕೂಡ ಬೇಕು ಅಂದ್ರೆ ನೀವು ಸೇರಿಸ್ಕೊಳ್ಬಹುದು. ಇಲ್ಲಿ ಒಂದು 1/4 ಚಮಚ ಆಗುವಷ್ಟು ಜೀರಿಗೆ ಮತ್ತೆ ಒಂದ್ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕೊಂಡಿದೀನಿ. ಉಪ್ಪನ್ನ ನೀವೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಉಪ್ಪು ಸ್ವಲ್ಪ ಬೇಕು ಅನ್ಸಿದ್ರೆ ನೀವು ಎಲ್ಲ ಮಿಕ್ಸ್ ಆದ್ಮೇಲೆ ನೀವು ಹಾಕೊಳ್ಬಹುದು. ಒಂದೇ ಸಲ ಉಪ್ಪು ಹಾಕ್ಬಿಟ್ಟು ಜಾಸ್ತಿ ಉಪ್ಪು ಮಾಡ್ಕೊಳ್ಳೋದಕ್ ಹೋಗ್ಬೇಡಿ. ಮತ್ತೆ ಒಂದ್ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ನ ಹಾಕೊಂಡಿದೀನಿ. ಇದು ನಿಮ್ಗೆ ಆಪ್ಷನಲ್, ನೀವು ಬೇಕಾದ್ರೆ ಹಾಕೊಳ್ಬಹುದು. ಇದನ್ನ ಹಾಕೋದ್ರಿಂದ ಹೊರಗಡೆಯಿಂದ ಕ್ರಿಸ್ಪಿ ಆಗಿರತ್ತೆ, ಹಾಗೆ ಒಳಗಡೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಸೊ ಇದು ನಿಮ್ಗೆ ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು. ಒಂದು 1/4 ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ನ ಹಾಕೊಂಡು ಇದನ್ನ ಫಸ್ಟ್ ಹಾಗೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅನ್ನಕ್ಕೆ ನೀರ್ ಹಾಕಿ ರುಬ್ಬಿರ್ತೀವಲ್ವಾ, ಸೊ ಹಂಗಾಗಿ ಅದ್ರಲ್ಲಿ ನೀರಿನ ಅಂಶ ಹಾಗೆ ಇರತ್ತೆ. ಸೊ ಹಾಗಾಗಿ ಸ್ವಲ್ಪ ಮೊದ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಒಂದ್ ಸ್ವಲ್ಪನೇ ನೀರ್ನ ಹಾಕ್ಬಿಟ್ಟು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಕೈಯಿಂದ ಆದ್ರೆ ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ಳಿ. ನನ್ಗೆ ಕೈ ಸ್ವಲ್ಪ ಪೆಟ್ಟಾಗಿದ್ರಿಂದ ನಾನು ಈ ಸ್ಪ್ಯಾಚುಲಾ ಇಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಕೈ ಆರಾಮಾಗಿತ್ತು ಅಂತ ಅಂದ್ರೆ ನೀವು ಕೈಯಿಂದಾನೆ ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಈ ತರ ನೀಟಾಗಿ ಆ ಈರುಳ್ಳಿ ಎಲ್ಲ ಏನಿದೆ ಅಲ್ಲ ಅದೆಲ್ಲ ನೀಟಾಗಿ ಹೊಂದ್ಕೋಬೇಕು. ಹಿಟ್ಟು ಜೊತೆ ಅನ್ನ ಎಲ್ಲಾನು ನೀಟಾಗಿ ಮಿಕ್ಸ್ ಆಗ್ಬೇಕು. ಆ ತರ ಸ್ವಲ್ಪನೇ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಯಾವ ಹದ ಇರ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಇದು ಸರಿಯಾಗಿ ಬರತ್ತೆ ಅಂತ ಹೇಳ್ತೀನಿ. ನೋಡಿ, ಇಷ್ಟು ನೀರನ್ನ ಹಾಕೊಂಡಿದ್ದಾಗಿದೆ. ಇವಾಗ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿದ್ದು ಆಗಿದೆ. ನಂತರ ಇವಾಗ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಇದು ಸ್ವಲ್ಪ ಗಟ್ಟಿ ಇದೆ ಅಲ್ವಾ, ಒಂದ್ ಸ್ವಲ್ಪ ತೆಳು. ಈ ಮಾಮೂಲಿಯಾಗಿ ನಾವು ಗೋಲಿ ಬಜೆ, ಬೋಂಡ ಎಲ್ಲ ಬಿಡ್ತೀವಲ್ವಾ ಕೈಯಿಂದ, ಸೊ ಆ ಕನ್ಸಿಸ್ಟೆನ್ಸಿಗೆ ಬರ್ಬೇಕು. ಈಗ ನಾವು ಕೈಯಿಂದ ಹೇಗೆ ಎತ್ತಿ ಬಿಡ್ತೀವಿ ಆ ತರ ಇರ್ಬೇಕು. ಇದನ್ನ ನಾವು ಉಂಡೆ ಕಟ್ಟೋದಕ್ಕಾಗಲ್ಲ. ಸೊ ಹಾಗಾಗಿ ಆ ತರ ಕನ್ಸಿಸ್ಟೆನ್ಸಿ ಇದ್ರೆ ತುಂಬಾನೇ ಒಳ್ಳೇದು. ಇವಾಗ ಸಾಕು. ಇವಾಗ ಕಲ್ಸಿದ್ದೆಲ್ಲ ರೆಡಿ ಆಗಿದೆ. ಇದನ್ನ ನೀವು ಇಡೋ ಅವಶ್ಯಕತೆ ಏನು ಇಲ್ಲ. 10 ನಿಮಿಷ 15 ನಿಮಿಷ ಏನು ಬೇಡ. ಕಲ್ಸಿದ ತಕ್ಷಣನೇ ಇದನ್ನ ಮಾಡ್ಕೊಳ್ಬಹುದು. ಜಸ್ಟ್ ನಿಮ್ ಹತ್ರ 5 ನಿಮಿಷ ಟೈಮ್ ಇತ್ತು ಅಂತ ಅಂದ್ರೆ ಮನೆಯಲ್ಲಿ ಬಿಸಿ ಬೋಂಡ ರೆಡಿ ಆಗತ್ತೆ. ಯಾವ ಒಂದು ಮೈದಾನು ಬೇಡ, ಏನು ಬೇಡ. ಬರೀ 1 ಬೌಲ್ ಅಕ್ಕಿ ಹಿಟ್ಟು, ಅಕ್ಕಿ ಪುಡಿ ಇದ್ರೆ ಸಾಕು.
ಮತ್ತೆ ಇದನ್ನ ಬಿಡ್ಬೇಕಾದ್ರೆ ತುಂಬಾ ಹುಷಾರಾಗಿರಿ, ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ಪಾತ್ರೆಗೆ ಕಚ್ಕೊಳತ್ತೆ, ಅದು ಅಂಟ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರ್ಲಿ. ನೋಡಿ ಈ ತರ ಈ ಮೀಡಿಯಂ ಫ್ಲೇಮ್ ಅಲ್ಲಿ ಈ ತರ ಕಾಯಿಸ್ಕೊಂಡಿದ್ರೆ ಸಾಕು. ಈ ತರ ಬಿಡ್ತಾ ಬರ್ಬೇಕು ನೀವು ಕೈಯಿಂದ. ನಾನು ಹೇಗ್ ಬಿಡ್ತಾ ಇದ್ದೀನಲ್ವಾ, ಸ್ವಲ್ಪ ತುದಿ ಬೆರಳಿಂದ ತಗೊಳ್ಳಿ, ನಂತರ ಅದನ್ನ ನೀವು ಪುಷ್ ಮಾಡಿದ್ರೆ ಎಣ್ಣೆ ಒಳಗಡೆ ಬಿದ್ದೋಗತ್ತೆ. ಅಷ್ಟೇನೆ, ತುಂಬಾ ಸಿಂಪಲ್, ಈಸಿಯಾಗಿ ಹಾಕೊಳ್ಬಹುದು, ನಿಮ್ಗೇನೆ ಗೊತ್ತಾಗತ್ತೆ. ಮತ್ತೆ ಹಿಟ್ಟನ್ನ ತುಂಬಾ ತೆಳುವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಕಡೆ ತುಂಬಾ ಗಟ್ಟಿನೂ ಇರ್ಬಾರ್ದು, ಆ ಕಡೆ ತುಂಬಾ ತೆಳುವು ಇರ್ಬಾರ್ದು. ಗಟ್ಟಿ ಆಗ್ಬಿಟ್ರೆ ನಿಮ್ಗೆ ಬೋಂಡ ಅನ್ನೋದು ಅಷ್ಟೊಂದು ಚೆನ್ನಾಗ್ ಬರಲ್ಲ, ಕಲ್ ತರ ಆಗ್ಬಿಡತ್ತೆ. ಈ ಕಡೆ ತುಂಬಾ ತೆಳುವಾದ್ರೂ ಕೂಡ ನಿಮ್ಗೆ ಎಣ್ಣೆಲೆಲ್ಲ ಬಿಟ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರ್ಬೇಕು. ಅದಕ್ಕೇನೆ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದು. ನೋಡಿ ನಾನು ಇವಾಗ ಕೈಯಿಂದ ಬಿಡ್ತಾ ಇದ್ದೀನಲ್ವಾ, ಸೊ ಸ್ವಲ್ಪ ಮೀಡಿಯಂ ಹದದಲ್ಲಿ ಇರ್ಬೇಕಾಗತ್ತೆ ಅದು. ನೀಟಾಗಿ ಅದನ್ನ 1 by 1 ಬಿಡ್ತಾ ಬನ್ನಿ. ಮತ್ತೆ ಫ್ಲೇಮ್ ಅಷ್ಟೇ ಹೈ ಫ್ಲೇಮ್ ಅಲ್ಲೇ ಇರ್ಲಿ. ನೀವು ಎಲ್ಲಾನು ಹಾಕಿದ ನಂತರ ಅದನ್ನ ಲೋ ಫ್ಲೇಮ್ ಇಟ್ಕೊಂಡ್ಬಿಡಿ, ಇಲ್ಲ ಅಂತಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ನಾನು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಲ್ಲ, ಯಾಕಂತಂದ್ರೆ ನಿಮ್ಗೆ ಡೌಟ್ ಗಳಿರತ್ತೆ, ಅನ್ನದಿಂದ ಈ ತರ ಆಗತ್ತಾ ಅನ್ನೋ ಒಂದು ಡೌಟ್ ಇರತ್ತಲ್ವಾ. ಸೊ ಆ ಡೌಟ್ ಕ್ಲಿಯರ್ ಆಗ್ಬೇಕು ಅಂದ್ರೆ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತೆ. ನೋಡಿ ನಾನು ಎಲ್ಲೂ ಸ್ಕಿಪ್ ಮಾಡ್ತಾ ಇಲ್ಲ ವಿಡಿಯೋನ. ಎಣ್ಣೆನಲ್ಲಿ ಹೇಗ್ ಬೇಯುತ್ತೆ ಅಥವಾ ಎಣ್ಣೆಗೆ ಏನಾದ್ರು ಅಂಟ್ಕೊಳತ್ತ ಎಲ್ಲಾನು ತೋರಿಸ್ಕೊಡ್ತಾ ಇದ್ದೀನಿ. ಏನು ಅಂಟೋದಿಲ್ಲ, ನೀಟಾಗಿ ನಾವು ಯಾವ ತರ ಹಾಕಿದ್ವಲ್ವಾ ಅದೇ ಶೇಪ್ ಅಲ್ಲೇ ಬರುತ್ತೆ. ಒಂದು ಸ್ವಲ್ಪ ಕೂಡ ಎಣ್ಣೆನಲ್ಲಿ ಇದು ಬಿಟ್ಕೊಳ್ಳೋದಿಲ್ಲ. ಬಟ್ ಏನಂದ್ರೆ ಇದು ಒಂದ್ ಸ್ವಲ್ಪ ಕಲರ್ ಎಲ್ಲ ಟರ್ನ್ ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇನೆ. ನಾನ್ ಮೊದ್ಲೇ ಹೇಳ್ದಂಗೆ ನಿಮ್ ಹತ್ರ ಒಂದ್ 5 ರಿಂದ 10 ನಿಮಿಷ ಇದ್ಬಿಟ್ರೆ ಸಂಜೆಗೆ ನಿಮ್ಗೆ ಅಕಸ್ಮಾತ್ ಯಾರಾದ್ರೂ ಮನೆಗೆ ಅರ್ಜೆಂಟ್ ಆಗಿ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದಾಗ ಈ ತರ ಮಾಡ್ಬಿಟ್ಟು ಅದ್ರ ಜೊತೆ ಕೆಚಪ್ ಅಥವಾ ಅದ್ರ ಜೊತೆಗೆ ಟೀನೋ ಕಾಫಿನೋ ಕೊಟ್ರಿ ಅಂತ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೇಲಿ ಏನು ಕೂಡ ಇಲ್ಲ ಅನ್ನೋ ಟೈಮ್ ಅಲ್ಲಿ ಈ ತರ ಮಾಡ್ ನೋಡಿ, ನಿಮಗ್ ಸಕ್ಕತ್ ಇಷ್ಟ ಆಗತ್ತಿದು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಅತಿ ಹೆಚ್ಚಾಗಿ ಮಾಡುವಂತಹ ರೆಸಿಪಿ ಇದು. ಸೊ ಹಾಗಾಗಿ ನಾನ್ ನಿಮ್ಗೆ ಶೇರ್ ಮಾಡಿದೀನಿ. ನಮ್ಮನೇಲಿ ನಾನು ಎಷ್ಟೇ ಸರಿಯಾಗಿ ಅನ್ನ ಮಾಡಿದ್ರು ಸ್ವಲ್ಪನಾದ್ರೂ ಉಳಿಯತ್ತೆ. ಸೊ ಹಾಗಾಗಿ ಉಳ್ದಿರೋ ಅನ್ನದಲ್ಲಿ ಮಕ್ಕಳಿಗೆ ಸ್ನಾಕ್ಸ್ ಆಗತ್ತೆ ಅನ್ಬಿಟ್ಟು ಈ ತರ ನನ್ ಮಗುಗೆ ನಾನ್ ಮಾಡ್ಕೊಡ್ತಾ ಇರ್ತೀನಿ. ನೀವು ಕೂಡ ಇದೇ ತರ ಮಾಡಿ ಒಂದ್ಸಲ, ಗೊತ್ತಾಗತ್ತೆ. ನೋಡಿ ಒಂದೇ ಒಂದು ಕೂಡ ಬಿಟ್ಕೊಂಡಿಲ್ಲ ಕೂಡ, ಎಣ್ಣೆನಲ್ಲಿ ಯಾವ್ದು ಕೂಡ ಬಿಟ್ಟಿಲ್ಲ, ನೀಟಾಗಿ ಆಗತ್ತೆ. ಬಟ್ ಏನಂದ್ರೆ ಇದನ್ ಮಾಡ್ಬೇಕಂದ್ರೆ ನಮ್ಗೊಂದ್ ಸ್ವಲ್ಪ ಪೇಶನ್ಸ್ ಇರ್ಬೇಕಷ್ಟೇನೆ. ಯಾಕಂದ್ರೆ ನಾನ್ ಮೊದ್ಲೇ ಹೇಳ್ದಂಗೆನೆ ಇದು ಸ್ವಲ್ಪ ಕಲರ್ ಟರ್ನ್ ಆಗೋದಕ್ಕೆ ಟೈಮ್ ತಗೊಳತ್ತೆ. ಸಾಮಾನ್ಯವಾಗಿ ನಾವು ಮೈದಾ ಎಲ್ಲ ಹಾಕಿ ಮಾಡಿದಾಗ ಬೇಗನೆ ಕಲರ್ ಟರ್ನ್ ಆಗತ್ತೆ, ಆದ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ. ಆದ್ರೆ ಇದು ಆ ರೀತಿ ಅಲ್ಲ, ನೀಟಾಗಿ ಬೇಯತ್ತೆ, ಒಳಗೆ ಹೊರಗೆ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯತ್ತೆ. ಸೊ ಮತ್ತೆ ಆ ಒಳಗಡೆ ತುಂಬಾ ಅನ್ನದ್ದು ಸಾಫ್ಟ್ ಇರತ್ತಲ್ಲ, ಅದು ಒಳ್ಳೆ ತುಂಬಾ ಚೆನ್ನಾಗಿ ಬಂದಿರತ್ತೆ. ನೋಡಿ ಒಂದ್ 5 ನಿಮಿಷ ನಾನು ಇದನ್ನ ಬೇಯಿಸ್ಕೊಂಡಿದೀನಿ. ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಇಷ್ಟು ಕಲರ್ ಟರ್ನ್ ಆದ್ರೆ ಸಾಕು ನಿಮ್ಗೆ. ತುಂಬಾ ಹೊತ್ತು ನೀವೇನು ಕಲರ್ ನ ಚೇಂಜ್ ಮಾಡ್ತಾ ಕುತ್ಕೊಳ್ಳೋದು ಏನು ಬೇಡ. ಇಷ್ಟು ಕಲರ್ ಟರ್ನ್ ಆಗಿದ ತಕ್ಷಣನೇ ನೀವು ತೆಗೆದ್ಬಿಡಿ. ತೆಗ್ದಿದ ತಕ್ಷಣ ನೀವ್ ಯಾವ್ದಾದ್ರು ಒಂದು ಬಟರ್ ಪೇಪರ್ ಮೇಲೆನೋ ಅಥವಾ ಪ್ಲೇಟ್ ಮೇಲೆನೋ ಇದನ್ನ ಹಾಕೊಳ್ಳಿ. ಇದನ್ನ ಒಂದ್ 2 ನಿಮಿಷ ಬಿಟ್ರಿ ಅಂದ್ರೆ ಫುಲ್ ಒಂಥರ ಗೋಲಿ ಬಜ್ಜೆ ತರನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಬಿಟ್ಕೊಂಡಿಲ್ಲ, ನಾನು ಎಣ್ಣೆ ಸಮೇತ ತೋರಿಸ್ತಾ ಇದ್ದೀನಿ ನಿಮ್ಗೆ. ಎಲ್ಲೂ ಕೂಡ ಚೂರು ಬಿಟ್ಕೊಂಡಿಲ್ಲ. ಒಂದ್ಸಲ ಟ್ರೈ ಮಾಡಿ ಹೇಗಿರತ್ತೆ ಅಂತ ಒಂದ್ಸಲ ನೋಡಿ. ನೀವು ತುಂಬಾನೇ ಇಷ್ಟ ಪಡ್ತೀರಾ, ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗತ್ತೆ. ಟೀ ಜೊತೆ ಕಾಫಿ ಜೊತೆ ಇದನ್ನ ಮಾಡ್ಕೊಂಡು ತಿನ್ನಿ, ತುಂಬಾನೇ ಚೆನ್ನಾಗಿರತ್ತೆ. ಮತ್ತೆ ಎಣ್ಣೆ ಕೂಡ ಜಾಸ್ತಿ ಕುಡಿಯಲ್ಲ ಇದು, ತುಂಬಾ ಬೇಗ ಆಗುವಂತಹ ರೆಸಿಪಿ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿಯೊಂದಿಗೆ. ಅಕಸ್ಮಾತ್ ಯಾರಾದ್ರೂ ಹೊಸಬ್ರು ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ.